ನಮಸ್ಕಾರ. ಬಲ್ಲ ಮೂಲಗಳಿಂದ ಬಂದ ಮಾಹಿತಿ. ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಹಾಗೆ ಕೇಳಿದ್ದು ರಾಜಕೀಯ ಪಕ್ಷಗಳ ಒಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೋಟ. ವೀಕ್ಷಕರೇ, ಇವತ್ತಿನ ಟಾಪ್ 3 ಸ್ಟೋರಿ ಇದೆ. ಇಷ್ಟು ದಿವಸ 2 ಸ್ಟೋರಿ ಇರುತ್ತೆ. ಇವತ್ತು ಬಹಳ ಪ್ರಮುಖವಾಗಿ 3 ಸ್ಟೋರಿ ಇದೆ. ಏನಪ್ಪ? ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಎಂಟ್ರಿಗೆ 7 ಸುತ್ತಿನ ಕೋಟೆ. ಡಿಕೆ ಶಿವಕುಮಾರ್ 2.0 ಕ್ಯಾಬಿನೆಟ್ಗೆ ಎಂಟ್ರಿ ಕೊಡೋದು ಅಷ್ಟು ಈಸಿ ಅಲ್ಲ. ಸಚಿವಗಿರಿ ಬೇಕಂತ ಹೇಳಿದ್ರೆ 7 ಮಂದಿ ನಾಯಕರ ಮಾನದಂಡ ಪಾಸ್ ಆಗಲೇಬೇಕು. ಹಾಗಾದ್ರೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಎಂಟ್ರಿಗೆ 7 ಸುತ್ತಿನ ಕೋಟೆಯ ಆ 7 ನಾಯಕರು ಯಾರ್ಯಾರು? ಅದು ಇವತ್ತಿನ ಟಾಪ್ 1 ಸ್ಟೋರಿಯಲ್ಲಿ ನೋಡೋಣ. ಹಾಗಾದ್ರೆ ಟಾಪ್ 2 ಸ್ಟೋರಿ ಯಾವುದು? GBA ಎಲೆಕ್ಷನ್ ಯಾರಿಗೂ ಬೇಡ. ಯಾಕೆ? ಯಾರಿಗೂ ಬೇಡ. ಯಾಕಿರ್ಬಹುದು? ಇನ್ನು BBMP ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯಿತು. ಹೆಸರು ಮಾತ್ರ ಬದಲಾಯಿತು, ಹಣೆ ಬರಹ ಮಾತ್ರ ಬದಲಾಗಲಿಲ್ಲ. ಚುನಾವಣೆಗೆ ಹಿಡಿದಿರುವಂಥ ಗ್ರಹಣ ಅದ್ಯಾಕೋ ಬಿಡೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಈ GBA ಎಲೆಕ್ಷನ್ ಯಾಕೆ ಬೇಡ ಅಂತ ಹೇಳ್ತಾ ಇರೋದಾದ್ರೂ ಯಾಕೆ? ಬನ್ನಿ ಇವತ್ತಿನ ಟಾಪ್ 2 ಸ್ಟೋರಿಯಲ್ಲಿ ನೋಡೋಣ. ಇನ್ನು 3ನೇ ಸ್ಟೋರಿ, ಹಿರಿಯೂರು ಉಸ್ತುವಾರಿಗೆ ಫುಲ್ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಿರಿಯೂರು ಅಭ್ಯರ್ಥಿ ಘೋಷಣೆಗಿಂತ ಈ ಕ್ಷೇತ್ರಕ್ಕೆ ಯಾರನ್ನ ಉಸ್ತುವಾರಿ ಮಾಡಬೇಕು ಎನ್ನುವಂಥ ಟೆನ್ಷನ್ ಬಹಳ ಶುರು ಆಗ್ಬಿಟ್ಟಿದೆ. ಇಲ್ಲಿ ಗೆಲ್ಲುವ ಕಿಂಗ್ಗಿಂತ ಕಿಂಗ್ ಮೇಕರ್ಗಾಗಿ ಬಹಳ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ಈ ಉಸ್ತುವಾರಿ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ನೋಡೋಣ. ಹಾಗಾದ್ರೆ ಇವತ್ತಿನ ಟಾಪ್ 1 ಸ್ಟೋರಿಯಲ್ಲಿ ಏನೇನು ಆಗ್ತಾ ಇದೆ? ಸಚಿವ ಸಂಪುಟ ವಿಸ್ತರಣೆ CM DK ಶಿವಕುಮಾರ್ಗೆ ಬಿಸಿ ತುಪ್ಪದಂತೆ ಮಾರ್ಪಟ್ಟಿದೆ. ಕೆಲವರು ದೆಹಲಿಯಲ್ಲಿ ಸಚಿವಗಿರಿಗೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದರೆ ಈ ಕ್ಯಾಬಿನೆಟ್ ಸೇರಲು ಟಫ್ ಮಾನದಂಡಗಳು ಕೂಡ ಇವೆ. ಹಾಗಾದ್ರೆ ಈ ಕಾಂಗ್ರೆಸ್ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇರುವಂತ ಈಗಿನ ಅಪ್ಡೇಟ್ ಏನು? ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡ್ಕೊಳ್ತಾ. ಡಿಕೆ ಕ್ಯಾಬಿನೆಟ್ ಎಂಟ್ರಿಗೆ 7 ಸುತ್ತಿನ ಕೋಟೆ. ಸಚಿವಗಿರಿಗಾಗಿ ಇವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮನೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಹೊಸ ಸಂಪುಟ ರಚಿಸಿ ತಿಂಗಳಿಗಿಂತ ಹೆಚ್ಚಿನ ಸಮಯನೇ ಆಗಿದೆ. ಆದರೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಇನ್ನೂ ಆಗಿಲ್ಲ. ಮಂತ್ರಿಗಿರಿ ಕನಸು ಕಾಡುತ್ತಿರುವ ಹಿರಿಯ ಶಾಸಕರು, ಮಾಜಿ ಸಚಿವರು, ಹೊಸ ಆಕಾಂಕ್ಷಿಗಳು ಇವತ್ತಾಗಬಹುದು, ನಾಳೆ ಆಗಬಹುದು ಅಂತ ಕಾಯ್ತಿದ್ದಾರೆ. ಆದರೆ ಸಂಪುಟ ವಿಸ್ತರಣೆ ಮಾತ್ರ ದಿನದಿಂದ ದಿನಕ್ಕೆ ಮುಂದೂಡಿಕೆ ಆಗ್ತಾನೇ ಇದೆ. ಮೊದಲ ಹಂತದ ಸಚಿವ ಸಂಪುಟ ರಚನೆ ಬಳಿಕ ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಯತ್ನಿಸ್ತಾ ಇದೆ. 2ನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು 40ಕ್ಕೂ ಹೆಚ್ಚು ಶಾಸಕರು ಲಾಬಿ ನಡೆಸುತ್ತಿದ್ದಾರೆ. ಕೆಲವರು ದೆಹಲಿ ಅಂಗಳದಲ್ಲಿ AICC ವರಿಷ್ಠರನ್ನ ಭೇಟಿ ಮಾಡಿದ್ರೆ, ಸೇಮ್ ಟೈಮ್ CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿದ್ದಾರೆ. ಆದರೆ ಈ ಬಾರಿ DKಶಿ ಕ್ಯಾಬಿನೆಟ್ 7 ಸುತ್ತಿನ ಕೋಟೆ ಎಂಬಂತಾಗಿದೆ. ಹೌದು, 7 ಸುತ್ತಿನ ಕೋಟೆ ಬಾಗಿಲು ಭೇದಿಸುವ ಪಾಲಿಟಿಕ್ಸ್ ಜೋರಾಗಿದೆ. ಈ ಕೋಟೆ ಭೇದಿಸಲು ಕಾಂಗ್ರೆಸ್ನ ಈ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ಬೇಕೇ ಬೇಕು. ಹಾಗಾದ್ರೆ ಆ ನಾಯಕರು ಯಾರು ಅಂದ್ರೆ, ಯಾರ ಮಾತಿಗೆ ಮನ್ನಣೆ? ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ, KC ವೇಣುಗೋಪಾಲ್ AICC ಜನರಲ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ, DK ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ, BK ಹರಿಪ್ರಸಾದ್ KPCC ಅಧ್ಯಕ್ಷ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಇವರೆಲ್ಲರ ಅಭಿಪ್ರಾಯದ ಮೇರೆಗೆ ಯಾರಿಗೆ ಅಧಿಕಾರ ಅಂತ ನಿರ್ಧಾರವಾಗಲಿದೆ. ಇವರೆಲ್ಲರ ಲಿಸ್ಟ್ನಲ್ಲೂ ಸಚಿವ ಸ್ಥಾನ ಪಡೆಯ ಬಯಸುವವರು ಪಾಸ್ ಆಗಬೇಕು. ಹಾಗಾದ್ರೆ 7 ಸುತ್ತಿನ ಕೋಟೆಯ ನಾಯಕರನ್ನ ಮನವೊಲಿಸಿ ಸಚಿವಗಿರಿ ಪಡೆಯುವವರು ಮುಂದಿನ ಸವಾಲುಗಳೇನು ಅನ್ನೋದಾದ್ರೆ, ಸಚಿವಗಿರಿಗೆ ಟಫ್ ಮಾನದಂಡ. RSS BJP ವಿರುದ್ಧ ಸೈದ್ಧಾಂತಿಕ ಹೋರಾಟ ನಡೆಸುವವರು, ಯುವ ನಾಯಕತ್ವ, ಜೆನ್ಸಿ ಪಾಲಿಟಿಕ್ಸ್ ಮಾಡುವವರಿಗೆ ಒತ್ತು, ಅಹಿಂದ ಪಾಲಿಟಿಕ್ಸ್ ಬ್ಯಾಲೆನ್ಸ್ ಮಾಡುವವರಿಗೆ ಮೊದಲ ಆದ್ಯತೆ, ಪಕ್ಷ ನಿಷ್ಠೆ ಹಾಗೂ ಜನಪ್ರಿಯತೆ ಹೊಂದಿದವರಿಗೆ ಆದ್ಯತೆ. ಇದಿಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಲಾಭ ತರಬಲ್ಲ ಶಾಸಕರಿಗೆ ಆದ್ಯತೆ, ಸಮುದಾಯವಾರು ಹಾಗೂ ಸಮುದಾಯದಲ್ಲಿ ಈ ಶಾಸಕರಿಗೆ ಎಷ್ಟು ಹಿಡಿತಾ ಇದೆ, ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಇರುವ ನಿಷ್ಠೆ ಎಷ್ಟು, ದಲಿತ ಬಲಗೈ, ಎಡಗೈ ಸಮುದಾಯಗಳು ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದವರತ್ತ ಹೆಚ್ಚಿನ ಒಲವು ಎಷ್ಟು ಅನ್ನೋ ಮಾನದಂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾನದಂಡವಾಗಿದೆ. ಹೀಗೆ 7 ಮಂದಿ ನಾಯಕರದ್ದು ಪ್ರತ್ಯೇಕ ಮಾನದಂಡಗಳಿವೆ. ಇದರ ಬಗ್ಗೆ ದಿಲ್ಲಿಯ ವರಿಷ್ಠರ ಬಳಿ ಸಮಾಲೋಚನೆ ಮಾಡಿ ಅಂತಿಮಗೊಳಿಸಬೇಕಿದೆ ಅನ್ನೋದು ದಿಲ್ಲಿಯ ಕೋಟ್ಲಾ ಮಾರ್ಗದ ಕಚೇರಿ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.
ನೋಡಿ, ಹಾಗಾದ್ರೆ ಯಾರ್ಯಾರು ಇದರಲ್ಲಿ ಇಂಪಾರ್ಟೆಂಟು? ಆ 7 ಜನ ಯಾರ್ಯಾರು? ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು, ಆಬ್ವಿಯಸ್ಲಿ ಕಾಂಗ್ರೆಸ್ನ ನಾಯಕ, ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, KC ವೇಣುಗೋಪಾಲ್ ಎಐಸಿಸಿ ಜನರಲ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ, DK ಶಿವಕುಮಾರ್ ಮುಖ್ಯಮಂತ್ರಿ ಅವರು, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ, BK ಹರಿಪ್ರಸಾದ್ KPCC ಅಧ್ಯಕ್ಷ. ಈಗ ಒಂದನೇದಾಗಿ ಕಾಂಗ್ರೆಸ್ನ ಮುಖಂಡರು ರಾಹುಲ್ ಗಾಂಧಿ ಅವರು, ಜೊತೆಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, KC ವೇಣುಗೋಪಾಲ್ ಎಐಸಿಸಿ ಜನರಲ್ ಸೆಕ್ರೆಟರಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ ಗೊತ್ತಿರುವಂಥ ವಿಚಾರ, DK ಶಿವಕುಮಾರ್ ಮುಖ್ಯಮಂತ್ರಿ. ಈಗ 4 ಬಣ ಇದೆ. ಅಬ್ವಿಯಸ್ಲಿ ಗ್ರೇಟ್ ಲೀಡರ್ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಟಫ್ ಲೀಡರ್ ಇದ್ದಾರೆ, ಆದರೆ 4 ಬಣ ಇದೆ ಕಾಂಗ್ರೆಸ್ಸಲ್ಲಿ. ಯಾರ್ಯಾರು? DK ಶಿವಕುಮಾರ್ ಅವರ ಒಂದು ಬಣ ಆದರೆ BK ಹರಿಪ್ರಸಾದ್ ಅವರ ಇನ್ನೊಂದು ಬಣ ಇದೆ. ಜೊತೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಒಂದು ಬಣ ಇದ್ರೆ, ಸೊ ಅದ್ರ ಜೊತೆ ಇವರು ಏನಾದರೂ ಹೊಂದಾಣಿಕೆ ಆಗ್ಬೋದಾ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ರು. ಒಂದು ಕಡೆ ಆಕಾಂಕ್ಷಿಗಳು ಕೂಡ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಲಾಬಿ ಮಾಡಬಾರ್ದು, ಇವ್ರನ್ನ ಕರ್ಕೊಂಡು ಬಂದು ಹಾರ ತುರಾಯಿ ಎಲ್ಲ ತಗೊಂಡು ಬಂದು ಹಾಕ್ಬಿಟ್ಟು ನನಗೆ ಲಾಬಿ ಮಾಡೋ ಪ್ರಯತ್ನ ಎಲ್ಲ ಪಡಬೇಡಿ ಅಂತ ಹೇಳಿಬಿಟ್ಟಿದ್ರು DK ಶಿವಕುಮಾರ್. ಯಾಕಂತ ಹೇಳಿದ್ರೆ ಇನ್ ಕೇಸ್ ಲಾಬಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಲಾಬಿ ಫೇಲ್ ಆಯ್ತಪ್ಪ, ಕೊಡೋಕ್ಕಾಗಿಲ್ಲ, ಆ ಸಂದರ್ಭದಲ್ಲಿ ಬೇಸರ ಯಾಕೆ, ಅದು ಮತ್ತಿಷ್ಟು ಕೋಪ, ಮತ್ತೊಂದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಮಾತುಕತೆ. ನೋಡಿ, ಹಾಗಾದ್ರೆ ಯಾರ ಮಾತಿಗೆ ಮನ್ನಣೆ? ಪ್ರಮುಖವಾಗಿ ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕ, ಮಲ್ಲಿಕಾರ್ಜುನ್ ಖರ್ಗೆ, ಆಮೇಲೆ KC ವೇಣುಗೋಪಾಲ್ ಎಐಸಿಸಿ ಜನರಲ್ ಸೆಕ್ರೆಟರಿ ಇವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, DK ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ, BK ಹರಿಪ್ರಸಾದ್ KPCC ಅಧ್ಯಕ್ಷರು. ಸೊ ಈಗ ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಸಚಿವರಿಗೆ ಟಫ್ ಮಾನದಂಡ ಏನೇನು? ಹಾಗಾದ್ರೆ ಟಫ್ ಮಾನದಂಡ ಯಾವ ರೀತಿಯಾಗಿದೆ? ನೆಕ್ಸ್ಟ್ ಗ್ರಾಫಿಕ್ಗೆ ಹೋಗೋಣ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಎಲೆಕ್ಷನ್ನಲ್ಲಿ ಲಾಭ ತರಬಲ್ಲ ಶಾಸಕರಿಗೆ ಆದ್ಯತೆ, ಸಮುದಾಯವಾರು ಹಿಡಿತವಿದ್ರೆ ಅಂಥವರಿಗೆ ಆದ್ಯತೆ, ಪಕ್ಷದ ಸಿದ್ಧಾಂತ ಮತ್ತೆ ಹೈಕಮಾಂಡ್ ನಿಷ್ಠೆ ಎಷ್ಟಿದೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನ ಪಾಲಿಸಬೇಕಾಗತ್ತೆ, ಅದನ್ನ ಬಿಟ್ಕೊಂಡು ಬೇರೆ ಇನ್ನೇನೋ ಮಾಡೋಕೆ ಹೋದ್ರೆ ಅಂಥವರಿಗೆ ಸಿಗೋದಿಲ್ಲ. ಎಐಸಿಸಿ ಅಧ್ಯಕ್ಷರು ಇವರ ಒಂದಿಷ್ಟು ಮಾನದಂಡ. ಕರ್ನಾಟಕದ ಭಾಗದವರತ್ತ ಹೆಚ್ಚಿನ ಒಲವು, ಅಂದ್ರೆ ಉತ್ತರ ಕರ್ನಾಟಕ ಭಾಗದವರತ್ತ. KC ವೇಣುಗೋಪಾಲ್ ಎಐಸಿಸಿ ಜನರಲ್ ಸೆಕ್ರೆಟರಿ, ಇವರದ್ದು ಏನಪ್ಪಾ ಅಂತ ಹೇಳಿದ್ರೆ ಕೇರಳ ಚುನಾವಣೆಯಲ್ಲಿ ಸಕ್ರಿಯರಾಗಿ ಇದ್ದವರಿಗೆ ಆದ್ಯತೆ ಸಿಗುತ್ತೆ, ಹೈಕಮಾಂಡ್ ಸೂಚನೆ ಪಾಲನೆ ಮಾಡಿದವರಿಗೆ ಮನ್ನಣೆ ಸಿಗುತ್ತೆ, ಕ್ಷೇತ್ರದಲ್ಲಿ ಪಕ್ಷದ ಪರ ಕೊಡುಗೆ ಕೊಟ್ಟವರಿಗೆ ಆದ್ಯತೆ. ಕಳೆದ ಬಾರಿ ಕೇರಳ ಎಲೆಕ್ಷನ್ ಸಂದರ್ಭದಲ್ಲಿ ಯಾರೆಲ್ಲ ಅಲ್ಲಿ ಸಪೋರ್ಟ್ ಮಾಡಿದ್ರಲ್ಲ, ಅಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡು ಸಪೋರ್ಟ್ ಮಾಡಿದವರಿಗೆ ಒಂದಿಷ್ಟು ಆದ್ಯತೆ ಕೊಡುವಂಥ ನಿಟ್ಟಲ್ಲೂ ಕೂಡ ಅವರು ಕೂಡ ಒಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತಂತ ನೋಡಬೇಕಾಗತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿಗಳು, ಕಳೆದ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದವರು, ಭಾರತ್ ಜೋಡೋಗೆ ಹೆಚ್ಚಿನ ಜನರನ್ನ ಕರೆತಂದಿರುವಂಥ ಶಾಸಕರು. ಯಾಕಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೆ ಏನು ಭಾರತ್ ಜೋಡೋ ವಹಿಸ್ಕೊಂಡಿದ್ರು, ಆ ಸಂದರ್ಭದಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದು ಕೂಡ ಯಾವ ರೀತಿಯಾಗಿದೆ, ಅವ್ರದ್ದು ಥಾಟೇ ಬೇರೆ ಥರ ಆಗಿದೆ ಆಯಿತು. ಆ ಸಂದರ್ಭದಲ್ಲಿ ಎಷ್ಟು ಜನರ ಸಪೋರ್ಟ್ ಬಹಳ ಮುಖ್ಯ. ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥ ಶ್ರಮ ವಹಿಸಿದವರಿಗೆ ಒಂದಿಷ್ಟು ಆದ್ಯತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಮಾತು ಕೊಟ್ಟವರಿಗೆ ಆದ್ಯತೆ. 2 ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಯಾರಿಗೆಲ್ಲ ಮಾತು ಕೊಟ್ಟಿದ್ರು ಅಂಥವರಿಗೆ ಇಲ್ಲಿ ಆದ್ಯತೆಗಳನ್ನು ಕೂಡ ಇಟ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಜೊತೆಗೆ DK ಶಿವಕುಮಾರ್ ಮುಖ್ಯಮಂತ್ರಿಗಳು ತಮ್ಮ ಬೆಂಬಲಿಗ ಶಾಸಕರಿಗೆ ಅವಕಾಶವನ್ನು ನೀಡುವ ಸಾಧ್ಯತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯ CM ಆಗಿರುವಂಥ ಸಂದರ್ಭದಲ್ಲಿ ಮಾತಾಗಿದೆ ಅಲ್ವಾ, 2.5 ವರ್ಷ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಸೀಟ್ ಬಿಟ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ DK ಶಿವಕುಮಾರ್ಗೆ ಜೈ, DK ಶಿವಕುಮಾರ್ ಅವರು CM ಆಗಬೇಕು, ಒಟ್ಟ ಕೂಲಿಗೆ ನಮಗೆ ಕೂಲಿ ಕೊಡಿ ಕೆಲಸ ಮಾಡೋದಕ್ಕೆ, ಹೀಗೆಲ್ಲ ಮಾತನಾಡಿದರು. ಅಂಥವ್ರನ್ನ ಮಾನದಂಡವನ್ನ ಆಗಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಸೊ ಇನ್ನೊಂದು ಕಡೆಯಲ್ಲಿ ಯಾರೆಲ್ಲ ಧ್ವನಿಗೂಡಿಸಿದವರು, ಈಗ ಹೇಳಿದ್ನಲ್ಲ ಅದೇ ಹೊಸ ಮುಖ, ಹಾಗೆ ಮೊದಲ ಬಾರಿಗೆ ಗೆದ್ದವರಿಗೆ ಆದ್ಯತೆ. ಯಾಕಂತ ಹೇಳಿದ್ರೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ ಅವರಿಗೆ ಏನಾದರೂ ಕೊಡೋದು, ಯುವಕರಿಗೆ ಆ ಒಂದು ಮಾನದಂಡಗಳನ್ನು ಇಟ್ಕೊಂಡು, ಅದರ ಜೊತೆಗೆ ಟಾರ್ಗೆಟ್ 2028ಗೆ ಕೆಲಸ ಮಾಡುವವರಿಗೆ ಮನ್ನಣೆ ಸಿಗುವಂಥ ಚಾನ್ಸಸ್ ಇದೆ. ಇದು DK ಶಿವಕುಮಾರ್ ಅವರ ಮಾನದಂಡ. ಅದನ್ನು ಹೊರತುಪಡಿಸಿ
ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಸಂಕಷ್ಟದ ಸಂದರ್ಭದಲ್ಲಿ ಜೊತೆಗೆ ನಿಂತವರು ಯಾರ್ಯಾರಿದ್ದಾರೆ, ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಆ ಮೂಡ ಹಗರಣದಿಂದ ಹಿಡಿದು ಇವತ್ತಿನ ತನಕ ಯಾರೆಲ್ಲ ಇದ್ದಾರೆ, ಆ ಸಂದರ್ಭದಲ್ಲಿ ಅತ್ಯಾಪ್ತರು ಅಂಥವರಿಗೆ ಸಪೋರ್ಟ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅವರು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮೋತ್ಸವ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಹಿಸಿಕೊಂಡವರಿಗೆ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ಜೊತೆಗಿದ್ದವರು ತಮ್ಮ ಸೂಚನೆಯಂತೆ ಅಹಿಂದ ರಾಜಕಾರಣ ನಡೆಸುವವರ ಬಗ್ಗೆ ಸ್ವಲ್ಪ ಒಲವನ್ನ ಇಟ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಇಟ್ಕೊಂಡಿರ್ತಾರೆ ಅವರ ಮಾನದಂಡಗಳನ್ನು, ಅದರಲ್ಲಿ ನೋಡಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್ ಹೋಗೋದಾದ್ರೆ ಬಿ ಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಪಕ್ಷ ನಿಷ್ಠೆ ಹಾಗೆ ಸೈದ್ಧಾಂತಿಕ ಸ್ಪಷ್ಟತೆಗೆ ಆದ್ಯತೆಯನ್ನ ಕೊಡಲಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ಕೊಡುಗೆ ಕೊಟ್ಟವರು, ಅಹಿಂದ ಪಾಲಿಟಿಕ್ಸ್ ನಲ್ಲಿ ಸಕ್ರಿಯ ಯಾರಿದ್ದಾರೆ ಅವರಿಗೆ, ಜೊತೆಗೆ ತಮ್ಮ ಬೆಂಬಲಿಗ ಶಾಸಕರಿಗೆ ಮಾನ್ಯತೆ ನೀಡುವಂತ ಸಾಧ್ಯತೆ ಇದೆ. ಯತ್ನಾಳ್ ಅವರು ಹೇಳ್ತಾ ಇದ್ರು, RSS ಬಗ್ಗೆ ಮಾತಾಡಿದ್ರೆ ಅಥವಾ RSS ಯಾರೆಲ್ಲ ವಿರುದ್ಧವಾಗಿ ಮಾತಾಡ್ತಾರೆ ಅಂಥವ್ರಿಗೆ ಕಾಂಗ್ರೆಸ್ ಪಕ್ಷ ಮಣೆ ಹಾಕತ್ತಂತ ಹೇಳ್ತಾ ಇದ್ರು. ಬಿ ಕೆ ಹರಿಪ್ರಸಾದ್ ಒಂದು ಲೆಕ್ಕದಲ್ಲಿ ಹಾಗೆ ಇದ್ದಾರಂತ ಕಾಣಿಸುತ್ತೆ. ಅವರ ಮಾನದಂಡ ಕೂಡ ಅದೇ ತರ ಇದೆ. RSS ವಿಚಾರ ಇರ್ಬೋದು, ಹಿಂದುತ್ವ, ಸೊ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡಬಹುದು ಎನ್ನುವಂತ ಮಾನದಂಡಗಳನ್ನ ಈಗ ಇಟ್ಕೊಂಡಿದ್ದಾರೆ. ನೋಡಿ, ಸದ್ಯ ಈಗ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಈ ಸಂಪುಟ ವಿಸ್ತರಣೆಯದೇ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು. ಕಾರಣ ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಆಷಾಢ ಬೇರೆ ಬರ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ನೆರೆ ಬರ ಎಲ್ಲ ಪರಿಸ್ಥಿತಿ ಎದುರಾಕೊಂಡಿದೆ. ಇದರ ಜೊತೆ ಸಮಾಧಾನದ ನಾಯಕರೇ ಕಂಡು ಬರ್ತಾ ಇಲ್ಲ, ಅಸಮಾಧಾನದವರೇ ಇದ್ದಾರೆ. ಆಯ್ತು, ಈಗ ಒಂದಿಷ್ಟು ಜನರಿಗೆ ಶಾಸಕರನ್ನ ಸಚಿವ ಸ್ಥಾನ ಕೊಟ್ಟಾಯ್ತು, ಅವರಿಗೆ ಅವರಲ್ಲೇ ಸಮಾಧಾನ ಇಲ್ಲ. ಹಿರಿಯ ಲೀಡರ್ಸ್ ಅಂತ ಅನ್ಸ್ಕೊಂಡಿರುವಂಥವ್ರು ಅವರಲ್ಲೇ ಸಮಾಧಾನ ಇಲ್ಲ. ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವ್ರ ವಿಚಾರ ತಗೊಳ್ಳಿ, ಸತೀಶ್ ಜಾರಕಿಹೊಳಿ ಅವರ ವಿಚಾರ ತಗೊಳ್ಳಿ, ಅದನ್ನ ಹೊರತುಪಡಿಸಿ ಕೃಷ್ಣ ಬೈರೇಗೌಡ ಅವರ ವಿಚಾರ ತಗೊಳ್ಳಿ. ಆ ಸಂದರ್ಭದಲ್ಲಿ ಅವರಲ್ಲಿ ಸಮಾಧಾನ ಕಂಡು ಬರಲಿಲ್ಲ. ಅದನ್ನು ಹೊರತುಪಡಿಸಿ ಇನ್ಯಾರಿಗಾರೆ ಕೊಡ್ತಾರೆ ಅನ್ನೋಂಥ ವಿಚಾರ, ಇದ್ರ ಬಗ್ಗೆ ಮಾತನಾಡೋಣ. ಇವತ್ತು ನನ್ನ ಕಲೀಗ್ ಹನುಮಂತು ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ. ಹನುಮಂತು, ಬಹಳ ಪ್ರಮುಖವಾಗಿ ಇಷ್ಟು ದಿವಸ ಗುಸುಗುಸು ಗೋವಿಂದಣ್ಣ ನಮ್ಮ ವೀರೇಂದ್ರ ಅವರಿಗೆ ಸುದ್ದಿ ಕೊಡ್ತಾ ಇದ್ರು. ಇವತ್ತು ನಾನು ಫೋನ್ ಮಾಡೋಕೆ ಹೋದೆ, ಆದರೆ ಗುಸುಗುಸು ಗೋವಿಂದಣ್ಣನೂ ಫೋನ್ ತೆಗಿತಾ ಇಲ್ಲ, ವೀರೇಂದ್ರ ಅವರು ಫೋನ್ ತೆಗಿತಿಲ್ಲ. ಇವತ್ತು ಹನುಮಂತ್ ಅವರಿದ್ರು, ಕರೆಕ್ಟ್ ಕ್ಯಾಂಡಿಡೇಟ್ ಸಿಕ್ಕಿದ್ರು ಇವತ್ತು ನನಗೆ. ಏನು ಕತೆ, ಇಲ್ಲಿ ಏನೇನು ಆಗ್ತಾ ಇದೆ, ಯಾವಾಗಂತೆ ಸಂಪುಟ ವಿಸ್ತರಣೆ ಆಗುತ್ತೆ, ಕಡೆಗೆ ಯಾರಿಗೆಲ್ಲ ಸಿಗ್ಬೋದು, ಒಂದಿಷ್ಟು ಮಾನದಂಡಗಳು ಕೂಡ ನೋಡಿದ್ಬಿಟ್ಟಿದ್ವಿ. ಅದರಲ್ಲಿ 7 ಪ್ರಮುಖ ನಾಯಕರಿದ್ದಾರೆ. ಏನೇನಾಗ್ತಿದೆ ಕಾಂಗ್ರೆಸ್ ಪಾಳಿಯಲ್ಲಿ? ಇಲ್ಲ, ಮೊದಲನೇದಾಗಿ ಇವತ್ತು ನಮ್ಮ ಗೋವಿಂದಣ್ಣ ವೀರೇಂದ್ರ ಅವ್ರನ್ನ ಎಲ್ಲಿಗೂ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ನನ್ನ ಗೆಳೆತನ ಮಾಡಿದ್ದಾರೆ. ಗೋವಿಂದಣ್ಣ ಸದಾಶಿವನಗರದಿಂದ ಹಿಡಿದು, ಬೆಂಗಳೂರಿನ ಸದಾಶಿವನಗರದಿಂದ ಹಿಡಿದು ವಿಧಾನಸೌಧ ರಜೆ ಇದ್ರೂ ಕೂಡ ವಿಧಾನಸೌಧದ ಸುತ್ತಮುತ್ತ LHಲ್ಲಿ, ಜೊತೆಗೆ ದೆಹಲಿ ಮಟ್ಟದಲ್ಲಿ ಹೋಗಿ ದೆಹಲಿಯಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನೆಲ್ಲವನ್ನು ಕೂಡ ಕೇಳಿಸ್ಕೊಂಡು ನೀಟಾಗಿ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬರೋದಕ್ಕೆ ಮುಂಚೆ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಏನೇನು ಹೇಳಿದ್ರು ಅದನ್ನ ಹೇಳೋಕ್ಕಿಂತ ಮುಂಚೆ ಈ ರಾಜಕಾರಣದಲ್ಲಿ ಒಂದು ಮಾತೈತೆ, ಕೇಡರ್ ಬೇಸ್ ಪಾರ್ಟಿ ಯಾವುದು, BJP ಕೇಡರ್ಗಳ ಸಂಖ್ಯೆ BJPಯಲ್ಲಿ ಜಾಸ್ತಿ ಅಂತ. JDS ಅಲ್ಲಿ ಲೀಡರ್ಗಳು ಇದ್ದಾರೆ, ಜೊತೆಗೆ ಕೇಡರ್ಗಳ ಒಂದಷ್ಟು ಕೊಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಲೀಡರ್ಗಳ ಸಂಖ್ಯೆ ಜಾಸ್ತಿ ಇದೆ. ಅದು ಸಮುದಾಯವಾರು ಲೀಡರ್ ಇರ್ಬೋದು, ಪಕ್ಷ ಸಂಘಟನೆ ಮಾಡುವಂತ ಲೀಡರ್ ಇರ್ಬೋದು, ಅಥವಾ ಇಡೀ ಎಲ್ಲವೂ ಕೂಡ ಪಕ್ಷಕ್ಕೆ ಎಲ್ಲಾ ರೀತಿಯಲ್ಲೂ ದುಡಿಯುವಂತ ಲೀಡರ್ಗಳ ಪ್ರಮಾಣ ಜಾಸ್ತಿ ಇದೆ. ಸೊ ಈಗ ಗೋವಿಂದ ಸೀನಿಯರ್ ಲೀಡರ್ಗಳು ಪಾರ್ಟಿಯಿಂದ ಒಂದು ಸುಮಾರು 40 ವರ್ಷ 50 ವರ್ಷದಿಂದ ಇದ್ದಂಥವ್ರು ಇದ್ದಾರೆ. ಈಗ ಗೋವಿಂದಣ್ಣನ ಏನೇನು ಕೇಳಿಸ್ಕೊಂಬಂದ ಅನ್ನೋದನ್ನ ಕೇಳ್ಕೊಬರೋಣ. ಮೊದಲನೇದಾಗಿ ಈಗ ಹೆಂಗಾಗಿದೆ ಅಂದ್ರೆ, ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ, ನನಗೆ ಸಚಿವ ಸ್ಥಾನ ಸಿಗಬಹುದು, ನನಗೆ ಸಿಕ್ಬಿಡುತ್ತೆ, ಹಂಗಾಗಿ ನನ್ನೊಳಗೆ ಎಷ್ಟೇ ಬೇಸರ ಇದ್ರು, ಎಷ್ಟೇ ನೋವಿದ್ರು, ಎಷ್ಟೇ ಆಸೆ ಇದ್ರು ಕೂಡ ಆಸೆಯನ್ನ ಮಾತ್ರ ನಾನು ವ್ಯಕ್ತಪಡಿಸ್ಬೇಕು. ಆಸೆಯನ್ನು ಬಿಟ್ಟು ಬೇರೇನೂ ವ್ಯಕ್ತಪಡಿಸುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಒಂದು ಹೆಚ್ಚು ಮಾತಾಡಿದ್ರು ಸಮಸ್ಯೆ, ಒಂದು ಕಡಿಮೆ ಮಾತಾಡಿದ್ರು ಸಮಸ್ಯೆ. ಹಂಗಾಗಿ ನಮ್ಮ ಗೋವಿಂದಣ್ಣನ ಬಿಟ್ಟು ನಾವೇನಾದ್ರೂ ಕ್ಯಾಮ್ರಾ ಹಿಡಿತೀವಿ ಅಂತಂದು ಹೇಳಿದ್ರೆ, ಏನೋ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಏನು ಮಾಡುತ್ತೆ ಅದಕ್ಕೆ ಮಾತ್ರ ನಾವು ಬದ್ರು ಅನ್ನುವಂಥದ್ದು ಬಿಟ್ರೆ, ಎಕ್ಸ್ಟ್ರಾ ನಾವೊಂದು ನಾನು ಆಕಾಂಕ್ಷಿಯಾಗಿದ್ದೀನಿ, ನಾನು ಹಿರಿಯ ನಾಯಕ, ಹಿರಿಯ ಶಾಸಕ, ಹಾಗಾಗಿ ನನಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಬಿಟ್ರೆ ಯಾವ ಕಾರಣಕ್ಕೆ ಕೊಡಬೇಕು, ನನಗೇನು ಕೊಡಬೇಕು ಅನ್ನೋಂತಹ ಒಂದು ಓಪನ್ ಮಾತುಕತೆಯನ್ನು ಕ್ಯಾಮ್ರಾ ಮುಂದೆ ಆಡಲ್ಲ. ಹಾಗಾಗಿ ನಮ್ಮ ಗೋವಿಂದಣ್ಣನ ಹತ್ರ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಆ ಸಚಿವ ಸ್ಥಾನದ ಆಕಾಂಕ್ಷಿಗಳಿರುವಂಥ ಒಂದಷ್ಟು ಅದೇನಂತಂದು ಹೇಳಿದ್ರೆ, ಒಂದಷ್ಟು ಮನೋಭಾಲಾಶೆ, ಒಂದು ಏನಂತಾರೆ ಅವರ ಆಸೆ ಏನಂತಂದು ಹೇಳಿದ್ರೆ, ಎಲ್ಲಾರ ಹತ್ರನೂ ನಾವು ಚೆನ್ನಾಗಿರ್ಬೇಕು,
ಒಂದು ರಾಹುಲ್ ಗಾಂಧಿ ಅವ್ರ ಜೊತೆನೂ ಚೆನ್ನಾಗಿರ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು, ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಹಿಂದೆ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತವಾಗಿರುವಂತ ಸುರ್ಜೇವಾಲಾ ಅವರು ಕೂಡ ಉಸ್ತುವಾರಿ ಆಗಿರೋದ್ರಿಂದ ಅವ್ರ ಜೊತೆಗೂ ಕೂಡ ಚೆನ್ನಾಗಿರ್ಬೇಕು, ಸಿದ್ದರಾಮಯ್ಯ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು. ಯಾಕೆ ಅಂತಂದು ಹೇಳಿದ್ರೆ ಇವರೆಲ್ಲರ ಲಿಸ್ಟ್ನಲ್ಲೂ ಕೂಡ ಪಾಸ್ ಆದವ್ರಿಗೆ ಮಾತ್ರ ವಿಧಾನಸೌಧದ 3ನೇ ಮಹಡಿ ಒಳಗಡೆ ಒಂದು ಕುರ್ಚಿ ಸಿಕ್ಕತ್ತೆ, ಒಂದು ರೂಮ್ ಸಿಕ್ಕತ್ತೆ. ಇಲ್ಲ ಅಂದ್ರೆ ಸಿಗಲ್ಲ, ಇಲ್ಲ ಅಂದ್ರೆ ಕಷ್ಟ. ಯಾಕಂತ ಹೋದ್ರೆ ಲಾಬಿ ಮಾಡದೆ ಹೋದ್ರೆ ಅಲ್ಲ, ಲಾಬಿ ಮಾಡ್ತಾ ಇದಾರೆ, ಎಲ್ಲಾರ ಹತ್ರನೂ ಹೋಗಿ ಲಾಬಿ ಮಾಡ್ತಾ ಇದಾರೆ. ಆದ್ರೆ ಯಾರ್ಯಾರು ಈಗ ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಅವರು ಅಷ್ಟು ಸುಲಭವಾಗಿ ಸಿಗಲ್ಲ. ಭೇಟಿಗೆ ಹೋದಾಗ ಅಪಾಯಿಂಟ್ಮೆಂಟ್ ತಗೋಬೇಕು, ಎಲ್ಲರೂ ತಗೋಬೇಕು. ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲಿ ಏನೇನಾಗುತ್ತೆ ಅಂತ ಎಲ್ಲಾ ಮಾಹಿತಿ ಹೋಗುತ್ತೆ. ಸೊ ಹಂಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅಂತ. ಏನಂತಂದು ಹೇಳಿದ್ರೆ RSS ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಅವ್ರಿಗೊಂದ್ ಸ್ವಲ್ಪ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ಕೊಡಬೇಕು. ಯತ್ನಾಳ್ ಕಿವಿಯವ್ರಿಗೆ ಗುಸು ಗೋವಿಂದಣ್ಣ ಯಾಕೋ ವಿಜಯಪುರ ಕಡೆ ಹೋಗಿ ಮತ್ತೆ ಬೆಂಗಳೂರು ಕಡೆ ತಿರ್ಕೊಬಿಟ್ಟಿದ್ದಾನೆ. ಸೊ ಹಂಗಾಗಿ ಆ ಒಂದು ಯಾರಿಗೆ ಯತ್ನಾಳ್ ಅವ್ರ ಕಿವಿಗೆ ಹೇಳಿದ್ದಕ್ಕೆ ಅವ್ರು ಕ್ಯಾಮ್ರಾ ಮೂಲಕ ಹೇಳ್ಬಿಟ್ರು. ಸೊ RSS ನ ವಿರುದ್ಧ ಮಾತನಾಡುವಂಥವ್ರಿಗೆ ಪಕ್ಷದಲ್ಲಾಗಿರ್ಬೋದು ಮತ್ತೆ ಸರ್ಕಾರದ ಮಟ್ಟದಲ್ಲೇ ಆಗಿರ್ಬೋದು ಅವ್ರಿಗೆ ಅವಕಾಶಗಳು ಕೊಡಬೇಕು. ಮುಂಬರುವಂತ ದಿನಗಳಲ್ಲಿ ಸೈದ್ಧಾಂತಿಕ ರಾಜಕಾರಣ ಮಾಡಬೇಕು ಅಂತವ್ರು, ಸೈದ್ಧಾಂತಿಕವಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅವಂತವ್ರಿಗೆ ಮನೆ ಕೊಡಬೇಕು ಅನ್ನೋಂಥದ್ದು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಒಲವನ್ನ ಇಟ್ಕೊಂಡಿದ್ದಾರೆ, ಅಲ್ಲಿ ಹೆಚ್ಚು ಗೆದ್ದಿದ್ದಾರೆ. ಸೊ ಹಂಗಾಗಿ ಅಂಥವ್ರಿಗೂ ಅವಕಾಶ ಕೊಡಬೇಕು. ಪಕ್ಷ ನಿಷ್ಠೆ ಮತ್ತು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದನ್ನ ಚಾಚೂ ತಪ್ಪದೇನೆ ಯಾರು ಮಾಡಿದ್ದಾರೆ ಅಂತವ್ರನ್ನ ಪರಿಗಣಿಸಬೇಕು ಅನ್ನೋಂಥದ್ದು. ಇನ್ನು ಸಾಮಾನ್ಯವಾಗಿ BK ಹರಿಪ್ರಸಾದ್ ಅವರು ಕೂಡ ಇದ್ದಾರೆ, ಜೊತೆಗೆ ಸುರ್ಜೇವಾಲಾ ಅವರು ಇದ್ದಾರೆ, ಮುಖ್ಯಮಂತ್ರಿಯವರು ಪ್ರಮುಖವಾಗಿ ಮುಖ್ಯಮಂತ್ರಿ ಅವ್ರದ್ದು ಹೇಳ್ಬೇಕು. ಯಾಕೆ ಅಂತಂದು ಹೇಳಿದ್ರೆ ಮೊದಲು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತಂದು ಹೇಳಿದ್ರೆ ದೊಡ್ಡ ಚರ್ಚೆ ಆಗೋದೇನಂತಂದು ಹೇಳಿದ್ರೆ ಅಧಿಕಾರ ಹಂಚಿಕೆ ಆಗ್ತಾ ಇದೆ. ಹಂಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಥಿತಿಯಲ್ಲಿರುವುದು ಏನಂತಂದು ಹೇಳಿದ್ರೆ ಯಾವುದೇ ಗೊಂದಲ ಇಲ್ಲದೇನೆ ಹೇಗೆ ಅಧಿಕಾರ ಸುಲಭವಾಗಾಯ್ತು ಹಂಗಾಗಬೇಕು ಅನ್ನಂತ ಬಯಸ್ತಾ ಇದ್ದಾರೆ. ಆದ್ರೆ ಈ 7 ಜನ ನಾಯಕರನ್ನ 7 ಸುತ್ತಿನ ಕೋಟೆಯನ್ನ ದಾಟಿ ಬರ್ಬೇಕು. ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅವರ ನೋವನ್ನ ಹೇಳ್ಕೊಂಡಿದ್ದಾರೆ ನಮ್ಮ ಗೋವಿಂದಣ್ಣ ಹತ್ರ. ಓಕೆ ಫೈನ್ ವೀಕ್ಷಕರೇ, ಈ ಸಚಿವಾಕಾಂಕ್ಷಿಗಳ ಸುದ್ದಿ ಆ ಥರ ಆಗ್ಬಿಟ್ರೆ ಈಗ BBMP ಕಡೆ ಬರೋಣ. BBMP ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗ್ಬಿಡ್ತು. ಆದರೆ ನಾನು ಮೊದಲೇ ಹೇಳಿದಾಗೆ ಹೆಸರು ಮಾತ್ರ ಬದಲಾದರೂ ಹಣೆ ಬರಹ ಮಾತ್ರ ಇನ್ನೂ ಕೂಡ ಬದಲಾಗಿಲ್ಲ. ಚುನಾವಣೆಗೆ ಹಿಡಿದಿರುವಂಥ ಗ್ರಹಣ ಅದ್ಯಾಕೋ ಬಿಡೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಏನು ಕತೆ, ಇಷ್ಟು ವರ್ಷ ಏನು ಆಗ್ತಾ ಇದೆ? ಸತತ 2020 ನವೆಂಬರ್ 10ರಿಂದ ಆ ಅವಧಿ ಮುಗಿದ್ರೂ ಎಲೆಕ್ಷನ್ಗೆ ನಾಳೆ ಬಾ ಅನ್ನುವಂಥ ಮನಸ್ಥಿತಿಗೆ ಈ ಹಿಂದಿನ BJP ಸರ್ಕಾರ, ಅದಾದ ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟಿದೆ. ಹಾಗಾದ್ರೆ ಈ GBA ಎಲೆಕ್ಷನ್ ಯಾಕೆ ಬೇಡ ಅಂತ ಇದ್ದಾರೆ? ಎಲ್ಲದರ ಬಗ್ಗೆ ಒಂದು ಒಳನೋಟದಲ್ಲಿ ಒಂದಿಷ್ಟು ನೋಟ ಕಂಡುಬಿಟ್ಟಿದೆ. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು GBA ಚುನಾವಣೆಗೆ 6 ವರ್ಷಗಳಿಂದ ಗ್ರಹಣ. ಪಾಲಿಕೆ ಎಲೆಕ್ಷನ್ ಯಾರಿಗೂ ಬೇಡ ಆಗಿದ್ದು ಯಾಕೆ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಳೆಯ BBMPಯನ್ನು 5 ಭಾಗವನ್ನಾಗಿ ಮಾಡಿದ ಕಾಂಗ್ರೆಸ್ ಸರ್ಕಾರ 5 ಪಾಲಿಕೆಗಳಿಗೆ 369 ವಾರ್ಡ್ಗಳನ್ನು ನಿಗದಿ ಮಾಡಿಯೂ ಆಗಿದೆ. GBA ವ್ಯಾಪ್ತಿಯಲ್ಲಿ ಸರಿಸುಮಾರು 90 ಲಕ್ಷ ಅಧಿಕೃತ ಮತದಾರರಿದ್ದು ಚುನಾವಣಾ ಆಯೋಗ ಅಧಿಕೃತ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆದರೆ ಇನ್ನೂ ಕೂಡ ಎಲೆಕ್ಷನ್ಗೆ ಗ್ರಹಣ ಮಾತ್ರ ಬಿಡೋ ಲಕ್ಷಣ ಕಾಣ್ತಿಲ್ಲ. ಎಸ್, 2020 ನವೆಂಬರ್ 10ರಂದು ಅವಧಿ ಪೂರ್ಣಗೊಂಡಿದ್ರು ಯಾವ ಸರ್ಕಾರಗಳು ಪಾಲಿಕೆ ಚುನಾವಣೆಗೆ ಮನಸ್ಸು ಮಾಡಿಲ್ಲ. ಮುಂದೂಡುತ್ತಲೇ ಬಂದಿದ್ದು ಈಗ ಬರೋಬ್ಬರಿ 6 ವರ್ಷ ಆಗೋಗಿದೆ. ಅದ್ಯಾಕೋ ಬಿಜೆಪಿ ಸರ್ಕಾರದಂತೆ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ GBA ಚುನಾವಣೆ ಮಾಡೋ ಮನಸ್ಸೇ ಇಲ್ಲ ಅನ್ಸತ್ತೆ. GBA ಚುನಾವಣೆಗೆ ಕೂಡಿ ಬರಲ್ವಾ ಕಾಲ? ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪಾಲಿಕೆಯ ಸ್ಥಾನ ಹೆಚ್ಚಿಸಲು ನಿರ್ಧಾರ ಮಾಡಿತ್ತು. ಶಾಸಕ ಎಸ್ ರಘು ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿ 198 ವಾರ್ಡ್ಗಳಿಂದ 225 ವಾರ್ಡ್ಗಳಿಗೆ ಸ್ಥಾನ ಹೆಚ್ಚಿಸಲಾಗಿತ್ತು. ಇಷ್ಟಾದರೂ ಚುನಾವಣೆ ನಡೆಸದ ಬಿಜೆಪಿ ಸರ್ಕಾರ ಸುಮ್ಮನಾಯಿತು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದು BBMPಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮರು ನಾಮಕರಣ ಮಾಡ್ತು ಅಲ್ಲದೆ ಗ್ರೇಟರ್ ಬೆಂಗಳೂರನ್ನ 5 ಮಹಾನಗರ ಪಾಲಿಕೆ ಆಗಿ ವರ್ಗೀಕರಣ ಮಾಡಿದೆ. ಈಗಲೂ ಪಾಲಿಕೆ ಎಲೆಕ್ಷನ್ಗೆ ಮೀನಾಮೇಷ ಎಣಿಸ್ತಾ ಇದೆ.
ಸದ್ಯ ಬೆಂಗಳೂರಿನಲ್ಲಿ SRI ಪ್ರಕ್ರಿಯೆ ನಡೀತಿದೆ. ಆಡಳಿತ ಯಂತ್ರವೆಲ್ಲ ಇದರಲ್ಲಿ ಬ್ಯುಸಿ ಆಗಿದೆ ಅನ್ನೋ ನೆಪವನ್ನ ಮುಂದಿಟ್ಕೊಂಡು GBA ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ನಮಗೆ ಈ ವರ್ಷ ಅಂದರೆ 2026ರ ಡಿಸೆಂಬರ್ವರೆಗೆ ಕಾಲಾವಕಾಶ ಕೊಡಿ ಅಂತ ಮತ್ತೊಂದು ಮುಂದೂಡಿಕೆಯ ಆಟವನ್ನ ಶುರು ಮಾಡಿಕೊಂಡಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದ್ಯಂತೆ ಸೋಲಿನ ಭಯ. GBA ಚುನಾವಣೆ ನಡೆಸದೆ ಕಾಲ ದೂಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಕಿಡಿಕಾರಿದೆ. GBA ಚುನಾವಣೆ ಮಾಡೋದು ಕಾಂಗ್ರೆಸ್ಗೆ ಭಯ, ಹೀಗಾಗಿ ಎಲೆಕ್ಷನ್ ಮುಂದೂಡಲು ಪ್ರಯತ್ನ ಮಾಡ್ತಿದೆ ಅಂತ ದಳ ಕಮಲ ನಾಯಕರು ಕಿಡಿಕಾರಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಈಗ SIR ಅನ್ನು ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರ್ತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ GBA ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು ನೀವು SIRಗೆನೆ ಕೋಪರೇಟ್ ಮಾಡಿಲ್ಲ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧ ಇದೆ, ಆದರೆ SIR ಪ್ರಕ್ರಿಯೆಯಲ್ಲಿ ಮುಳುಗಿರೋ ರಾಜ್ಯ ಚುನಾವಣಾ ಆಯೋಗವೇ GBA ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಹೀಗಾಗಿ ಬರುವ ಅಕ್ಟೋಬರ್ನಲ್ಲಿ ನವೆಂಬರ್ ಒಳಗಾಗಿ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಚುನಾವಣೆಗಳು ನಡೀತವೆ ಅನ್ನುವಂಥ ಒಂದು ಮಾತನ್ನು ನಾನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದರೆ SIR ಮಾಡೋಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ದರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸ್ಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಜನಪ್ರತಿನಿಧಿಗಳಿಲ್ಲದ ಬೆಂಗಳೂರು ಈಗ ಸಂಪೂರ್ಣವಾಗಿ ಅಧಿಕಾರಿಗಳ ಮತ್ತು ಶಾಸಕರ ಕೈಯಲ್ಲಿದೆ. ಕೋರ್ಟುಗಳು ಎಷ್ಟೇ ಡೆಡ್ಲೈನ್ ನೀಡಿದ್ರು ಹೊಸದೊಂದು ತಾಂತ್ರಿಕ ನೆಪ ಸೃಷ್ಟಿಸಿ ಅಪೀಲ್ ಹೋಗೋ ಪದ್ಧತಿ ಮುಂದುವರಿತಾನೇ ಇದೆ. ವೀಕ್ಷಕರೇ, ಕ್ವಿಕ್ ಆಗಿ ಎಲೆಕ್ಷನ್ ಯಾರಿಗೂ ಬೇಡ, ಯಾಕೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. GBA ಎಲೆಕ್ಷನ್ ನಡೆಸಲು ಪಕ್ಷಾತೀತವಾಗಿ ಯಾರು ಕೂಡ ಒಪ್ತಾ ಇಲ್ಲ. ಶಾಸಕರು ಕಾಂಗ್ರೆಸ್ ಅಲ್ಲಿ, ಬಿಜೆಪಿಯಲ್ಲಿ, JDS ಯಾರು ಕೂಡ ಒಪ್ತಾ ಇಲ್ಲ. ವಾರ್ಡ್ಗಳಿಂದ ಬರುವ ಆರ್ಥಿಕ ಮೂಲ ತಪ್ಪಿ ಹೋಗುವ ಆತಂಕ, ದನ ಅಂದ್ರೆ ದನ ಅಂದ್ರೆ ಹಣ ಸ್ವಲ್ಪ ಜಾಸ್ತಿ ಆಗಿದೆ. ವಾರ್ಡ್ಗಳ ಮೇಲೆ ಶಾಸಕರು ಹಿಡಿತ ತಪ್ಪುವಂತ ಆತಂಕ. ಅವ್ರ ಮೇಲೆ ಬಂದರೆ ಶಾಸಕರದ್ದು ಹೋಗ್ಬಿಡುತ್ತೆ, ಆಮೇಲೆ ಕಾರ್ಪೊರೇಟರ್ಗಳೇ ಹಿಂಗಾಗ್ಬಿಡ್ತಾರೆ. ಕಾಮಗಾರಿಗಳಿಂದ ಬರುವಂಥ ಕಮಿಷನ್ ಕೈ ತಪ್ಪುವ ಭಯ. ಬೆಂಗಳೂರು ಗೊತ್ತಿರುವಂಥ ವಿಚಾರ, ಅದು ಬೇರೆ 5 ಆಗಿಬಿಟ್ಟಿದೆ. GBA ಚುನಾವಣೆ ನಡೆದ್ರೆ ಕಾರ್ಪೊರೇಟರ್ ಬಳಿ ಜನ ಹೋಗ್ತಾರೆ, ಶಾಸಕರ ಬಳಿ ಬರಲ್ಲ. ಇವರು ಕೇವಲ ಭೂಮಿ ಪೂಜೆ, ನಳ್ಳಿ ಮತ್ತೊಂದು ಅದರಲ್ಲೇ ಕೂಡ ಕಾಲಹರಣ ಮಾಡಬೇಕಾಗುತ್ತೆ. ಶಾಸಕರಿಗೆ ಸಿಗುವ ಗೌರವ, ಜನಸಂಪರ್ಕ ಕಡಿಮೆ ಆಗಲಿದೆ. ಕಾರ್ಪೊರೇಟರ್ ಅವ್ರ ಹತ್ರನೇ ಹೋಗ್ತಾರೆ ಜನ, ಶಾಸಕರ ಹತ್ರ ಬರಲ್ಲ. ಆ ಗೌರವ ಎಲ್ಲೋ ಕಡಿಮೆ ಆಗೋದು ಭಯ. ತಮ್ಮದೇ ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿ ಬೆಳೆಯಬಹುದು ಅನ್ನುವಂಥ ಭೀತಿ. ಚುನಾವಣೆ ನಡೆದ್ರೆ ಶಾಸಕರಿಗಿಂತ ಮೇಯರ್ಗೆ ಹೆಚ್ಚು ಗೌರವ ಜಾಸ್ತಿ, ಈ ಕೂಡ ಭಯ ಇದೆ.
ಶಾಸಕರು ಕೇವಲ ಉದ್ಘಾಟನೆ ಶಂಕುಸ್ಥಾಪನೆಗೆ ಮಾತ್ರ ಸೀಮಿತ ಆಗ್ತಾರೆ. ಇದ್ರ ಬಗ್ಗೆ ನನ್ನ ಕಲೀಗ್ ಹನುಮಂತು ಮಾತನಾಡ್ತಾ ಇದ್ರು. ಹನುಮಂತ ಹತ್ರನೇ ಹೋಗ್ತೀನಿ ಸರಿಯಾಗಿ. ಏನ್ ಕತೆ ಹನುಮಂತು, ಇದು ಯಾಕೆ ಯಾರು ಕೂಡ ಒಪ್ಪಿಗೆ ಕೊಡ್ತಾ ಇಲ್ಲ, ಪಕ್ಷಾತೀತವಾಗಿ ಯಾರು ಕೂಡ ಒಪ್ಪಿಗೆ ಪಡ್ತಾ ಇಲ್ಲ? ಇನ್ನೊಂದ್ ಕಡೆಯಲ್ಲಿ ಏನ್ ಕತೆ, ಕಮಿಷನ್ ಎಲ್ಲ ಆಚೆಗೆ ಹೋಗುತ್ತೆ ಅನ್ನೋ ಭಯನ ಜನ ಮಾತಾಡ್ಕೊಳ್ತಿದ್ರು. ನಮ್ಮ ಗೋವಿಂದಣ್ಣ ಬೆಂಗಳೂರು ಏರ್ಪೋರ್ಟಿಗೆ ಇಳಿದ್ಬಿಟ್ಟು ಬೆಂಗಳೂರಿನ ದಾರಿಗಳಲ್ಲೆಲ್ಲ ಟ್ರಾಫಿಕ್ನಲ್ಲಿ ಸಿಗಾಕೊಂಡು ಗುಂಡಿಲ್ ಬಿದ್ದು ಎದ್ದು ಎಲ್ಲಾ ಮಾಜಿ ಪಾಲಿಕೆ ಸದಸ್ಯರ ಹತ್ರ ಕೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ಹೇಳೋದಿಷ್ಟೇ, ಶಾಸಕರಾದವರಿಗೆ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವುದೇ ಪಕ್ಷದ ಶಾಸಕರು ಇರಲಿ ಅವರಿಗೆ GBA ಚುನಾವಣೆ ನಡೆಸಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಈಗ ಏನಾರ ಎಲೆಕ್ಷನ್ ನಡೆಯೋವರೆಗೂ ಕೂಡ ಪಾಲಿಕೆ ಸದಸ್ಯರು ಯಾರೆಲ್ಲ ಕಾರ್ಪೊರೇಟರ್ ಆಗ್ಬೇಕು ಅನ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ MLA ಗಳ ಮಾತು ಕೇಳಬೇಕು. ಒಂದೇ ಮೇಲೆ ಎಲೆಕ್ಷನ್ ಆಗ್ಬಿಟ್ರೆ ಅಂತ ಹೇಳಿದ್ರೆ ಕಾರ್ಪೊರೇಟರ್ಗಳ ಮಾತೇ MLA ಕೇಳಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಂತಂದು ಹೇಳಿ ಕೆಲವರು ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ಗೆ ಬೈಬೋದು, ಕಾಂಗ್ರೆಸ್ನವ್ರು ಬಿಜೆಪಿಗೆ ಬೈಬೋದು. ಆದ್ರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದೇನಂತಂದು ಹೇಳಿದ್ರೆ ಎಲೆಕ್ಷನ್ ನಡೆಸುವಂತ ವಿಚಾರದಲ್ಲಿ ಯಾವುದೇ ಪಾರ್ಟಿಯವರೆಗೂ ಇಷ್ಟ ಇಲ್ಲ. ಹಂಗಾಗಿ ಇವರೆಲ್ಲರೂ ಕೂಡ ಟೆಕ್ನಿಕಲ್ ಆಗಿ ಒಂದಷ್ಟು ತಾಂತ್ರಿಕ ವಿಚಾರಗಳನ್ನ ಇಟ್ಕೊಂಡು ಕೋರ್ಟಿಗೆ ಹೋಗೋದು, ಅದನ್ನ ಮುಂದೂಡಿಕೆ ಮಾಡಕ್ಕೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಹೇಳ್ತಾರೆ, ಈ ಕಡೆ ರಾಜಕೀಯವಾಗಿ ಹೊಡೆದಾಡ್ತಾರೆ ಅನ್ನೋಂಥ ಮಾತನ್ನ ಪಾಲಿಕೆ ಸದಸ್ಯರು ನಮ್ಮ ಗೋವಿಂದಣ್ಣನ ಹತ್ರ ಹೇಳಿ ಆ ಮೂಲಕ ನನ್ನ ಹತ್ರ ಹೇಳಿಸ್ತಾ ಇದ್ದಾರೆ. ಮತ್ತೆ ಜನ ಏನೋ ಮಾತಾಡ್ಕೊಳ್ತಿದ್ರೆ ಅದು ಕೂಡ ಸುದ್ದಿ ಆಗ್ತಿದೆ, ತನು ಮನ ಧನ, ಅದ್ರಲ್ಲಿ ಏನ್ ಕಮಿಷನ್ ಅದು ಇದು ಅದೆಲ್ಲ ಇರುತ್ತೆ. ರಾಜಕಾರಣದಲ್ಲಿ ಕಮಿಷನ್ ಇಲ್ಲದೆ ರಾಜಕಾರಣ ಏನೂ ಆಗಲ್ಲ. ಅದು MLA-ಗಳಾಗಿರ್ಬೋದು, ಪಾಲಿಕೆ ಸದಸ್ಯರಾಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಅದು ಬರೋದ್ರಲ್ಲಿ ಎಷ್ಟು ಹಂಚ್ಕೋಬೇಕು ಅನ್ನೋಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ಬಹುದು. ಜನರ ಹತ್ರ ಈಗ ನೀವು ಹೋಗಿ ಮಾತಾಡ್ಸ್ಬಿಟ್ರೆ ಜನರಿಗೆ ಯಾಕೆ ಈ ಎಲೆಕ್ಷನ್ ಆಯ್ತು ಅಂದ್ರೆ ಇಲ್ಲ ಎಲ್ಲಾ MLA-ಗಳ ಹತ್ರ ಹೋಗ್ಬೇಕು ಅನ್ನೋಂಥ ಮಾತನ್ನು ಹೇಳೇ ಹೇಳ್ತಾರೆ. ಫೈನ್, ಥ್ಯಾಂಕ್ ಯು ಸೋ ಮಚ್ ಹನುಮಂತ್ ಅವರೇ. ಬಹಳ ವಿಚಾರಗಳನ್ನು ಹೇಳಿಬಿಟ್ರಿ, ಜನರಿಗೂ ಕೂಡ ಅರ್ಥ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಳನೋಟ ವಿಶೇಷ ಇದೆ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.